ಶಿಷ್ಟಾಚಾರ ಉಲ್ಲಂಘಿಸಿ ಸವಣೂರಿನ ಕಳಲಕೊಂಡ ಗ್ರಾಮದಲ್ಲಿ ಸ್ವಚ್ಛ ಭಾರತ ಯೋಜನೆಯಡಿಯಲ್ಲಿ ಕೊಳಚೆ ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ರವರು ಭೂಮಿ ಪೂಜೆ ನಡೆಸುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದ ಕ್ರಮವನ್ನ ಖಂಡಿಸಿದ ಕಾರ್ಯಕರ್ತರು ಶನಿವಾರ ಶಿಗ್ಗಾವಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರು ಹಾಗೂ ಸಂಸದ ಪ್ರಹ್ಲಾದ್ ಜೋಶಿ ಅವರನ್ನ ಆಹ್ವಾನಿಸದೆ ಕಾರ್ಯಕ್ರಮ ಮಾಡುತ್ತಿರುವುದು ಶಿಷ್ಟಾಚಾರ ಉಲ್ಲಂಘನೆ ಎಂದು ಆರೋಪಿಸಿದರು. ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಸಹಿಸದ ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ರವರು ಪೊಲೀಸರು ಅಧಿಕಾರಿಗಳನ್ನ ಬಳಸಿಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದವರನ್ನ ಬಂಧಿಸಿ ಶಿಗ್ಗಾವಿ ಪಟ್ಟಣದ ಪೊಲೀಸ್ ಠಾಣೆಗೆ ಕರೆ ತಂದಿರುವುದು ಅಧಿಕಾರದ ದುರ್ಬಳಕೆಯಾಗಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಶಿಗ್ಗಾವಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ನವರು ಇದ್ರು ಸರ್, ಇವತ್ತು ಕರ್ಕೊಂಡವರು ಒಂದು ತಿಂಗಳು ಮಾತ್ರ ನಾವು ಚುನಾವಣೆಯನ್ನ ಮಾಡೋಣ ಅಂತ ಹೇಳಿ ಅವರು ಕರ್ಕೊಂಡು ಭೂಮಿ ಪೂಜೆಯನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ಸಿನ ಶಾಸಕರನ್ನ ಕರ್ಕೊಂಡು ಪೂಜೆ ಮಾಡಿ, ಮಂತ್ರಿಗಳನ್ನ ಕರ್ಕೊಂಡು ಇವತ್ತು ನರ್ಗೋದ್ರು ಪೂಜೆ ಮಾಡ್ತಾರೆ. ಮೊನ್ನೆ MP ಗ್ರಾಂಟ್ ಬೇಕಾತಂದ್ರೆ ಅಲ್ಲಿ MLA ಕರ್ಕೊಂಡು ಇವತ್ತು ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಸೌಜನ್ಯ ಕೂಡನೂ ಇಲ್ವಾ ಇವರಿಗೆ? ಅಟ್ಲೀಸ್ಟ್ ಒಂದು ಬುದ್ಧಿ ಬೇಕಲ್ವಾ? ಒಂದು ಸೌಜನ್ಯನೂ ಇಲ್ಲ ಇವರಿಗೆ. ನಾವು ಕರಿಬೇಕು, ಅವರನ್ನು ಇಟ್ಕೊಂಡು ಮಾಡಬೇಕು, ಯೋಜನೆಗಳನ್ನು ತಿಳಿಸ್ಬೇಕು ಸರ್ ಜನರಿಗೆ. ಯಾವುದು ಕೇಂದ್ರ ಇವರು ಕುದುರೆ ಪೂಜೆಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರನ್ನ ಬಿಟ್ಟು ಏನ್ ಮಾಡಿದಾರಲ್ಲ, ನಾವು ಇವತ್ತಿನ ದಿವಸ ಬರೀ ಸಾಂಕೇತಿಕ ಅಂತ ತಿಳ್ಕೊಳ್ರಿ. ನಾಳಿಂದ ಉಗ್ರವಾದ ಪ್ರತಿಭಟನೆಯನ್ನ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಮಾಡ್ತೇವೆ. ಸವಣೂರು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಏನ್ ಹಾದಿಮನಿ ಅಂತ ಹೇಳಿದಾರಲ್ಲ, ಅವರು ಕಂಪ್ಲೀಟ್ ಶಾಸಕರ ಬಿಜೆಪಿ ಯುವ ಮುಖಂಡ ಭರತ ಬೊಮ್ಮಾಯಿ ಅವರು ಮಾತನಾಡಿ, ಅವರು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸಿರುವುದು ಅಧಿಕಾರದ ದುರ್ಬಳಕೆಯಾಗಿದೆ. ಶಾಸಕರ ಹಾಗೂ ಅಧಿಕಾರಿಗಳ ಅನ್ಯಾಯದ ಕ್ರಮದ ವಿರುದ್ಧ ಬಿಜೆಪಿ ಸದಾ ಹೋರಾಡುತ್ತದೆ. ಇಂತಹ ಬೆದರಿಕೆಗಳಿಗೆ ಬಿಜೆಪಿ ಕಾರ್ಯಕರ್ತರು ಬಗ್ಗುವುದಿಲ್ಲ ಎಂದರು. ಪ್ರತಿಭಟನೆಯಲ್ಲಿ ಶಿವಪುತ್ರಪ್ಪ ಕಲಕೋಟಿ, ವಿಶ್ವನಾಥ್ ಹರವಿ, ಶೋಭಾ ನಿಮಗೌಡರ್, ಗಂಗಾಧರ್ ಬಾಣದ್, ಅನಿಲ್ ಸಾತಣ್ಣನವರ್, ಮಹೇಶ್ ಜಡಿ, ಬಸನಗೌಡ ಪಾಟೀಲ್, ವಿವೇಕ್ ರಾಮಗೇರಿ, ರೇಣುಕನಗೌಡ ಪಾಟೀಲ್, ಕಾಶಿನಾಥ್ ಕಳ್ಳಿಮನಿ, ಶ್ರೀನಿವಾಸ್ ಗಿತ್ತೆ, ಸಚಿನಾ ಮಡಿವಾಳರ್ ಮತ್ತು ಸತೀಶ್ ಬಾಣದ್ರವರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.